ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಕನಸಾಗಿ ಕಾಡುವೆ ಏಕೆ ಎಪಿಸೋಡ್ 7 ಇವಾಗ ಶುರು ಮಾಡೋಣ. ಬೆಳಗ್ಗೆ ಹಸಿವಿಲ್ಲ ಅಂತ ತಿಂಡಿ ತಿನ್ನದೆ ಟಿವಿ ನೋಡುತ್ತಾ ಕುಳಿತಿದ್ದ ಹುಡುಗಿ ಅವಳ ತಂದೆ ಆಫೀಸ್ಗೆ ಹೊರಡ್ತಿದ್ದಂತೆ ಗೆಳತಿ ಜೊತೆಗೆ ಮಾತಾಡಬೇಕು ಅಂತ ಟೆರೆಸ್ ಮೇಲೆ ಹೋಗಿ ಅಲ್ಲೇ ಅರ್ಧ ಗಂಟೆಗೂ ಹೆಚ್ಚಿಗೆ ಸಮಯ ಕಳೆದು ಈಗ ಮನೆಯೊಳಗೆ ಸಪ್ಪೆ ಮೋರಿ ಹಾಕಿಕೊಂಡು ಬಂದು ಸೋಫಾದಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಅವಳ ಅಜ್ಜಿ ಶಾರ್ವರಿ ಅಂತ ಕೂಗಿದ್ದು ಕೇಳಿ ಅವರ ರೂಮಿನ ಕಡೆಗೆ ನಡೆದಳು. ಏನು ಬೇಕು ಅಜ್ಜಿ? ಸಪ್ಪಗೆ ಇದ್ದ ಇವಳ ಧ್ವನಿ ಅವರಿಗೆ ಇಡಿಸಲಿಲ್ಲ. ಯಾಕೋ ಪುಟ್ಟ ಹೀಗೆ ಸಪ್ಪಗಿದೆಯಾ? ಮದುವೆ ಗೊತ್ತಾಗಿರುವ ಹುಡುಗಿ ಅದೆಷ್ಟು ಲವಲವಿಕೆಯಿಂದ ಮನೆ ತುಂಬ ಓಡಾಡ್ಕೊಂಡು ಇರಬೇಕು. ಅದು ಬಿಟ್ಟು ಒಂದು ಮೂಲೆ ಸೇರಿ ತಲೆ ಮೇಲೆ ಆಕಾಶವೇ ಬಿದ್ದಿದೆ ಅನ್ನೋ ಹಾಗೆ ಯಾಕೆ ಮುಖ ಮಾಡ್ಕೊಂಡು ಕೂತಿದ್ದೀಯಾ? ಅಷ್ಟಕ್ಕೂ ನೀನೇನು ಹಿಂದೆ ಮುಂದೆ ಗೊತ್ತಿಲ್ಲದವರ ಮನೆಗೆ ಸೊಸೆಯಾಗಿ ಹೋಗ್ತಾ ಇಲ್ವಲ್ಲ? ಅಜ್ಜಿ ಮಾತಿಗೆ ಅದೇ ಬೇಸರದ ಮುಖ ಹೊತ್ತು ಹೌದು ಅನ್ನುವಂತೆ ತಲೆ ಆಡಿಸಿದ್ಲು. ಶಾರ್ವರಿಯ ಮುಖಭಾವ ಕಂಡು ಅವಳ ಅಜ್ಜಿಗೆ ಸಿಟ್ಟೇರಿತ್ತು. ಇದ್ಯಾಕೆ ಒಳ್ಳೆ ಸೂತಕದ ಮನೆಯಲ್ಲಿ ಇರುವ ಹಾಗೆ ಅಳಿಮುಂಜಿ ಮುಖ ಹೊತ್ತು ಕೂತಿದ್ದೀಯಾ? ಹೀಗೆ ಮಾತಿಗೂ ಕಣ್ಣೀರು ಹಾಕುವಂಥದ್ದು ಏನಾಗಿದೆ? ರೇಗಿದ್ರು. ಯಾಕಜ್ಜಿ ಬೈತೀಯ? ಹಾಗೆ ನೋಡೋಕೆ ಹೋದರೆ ಈ ನನ್ನ ಕಣ್ಣೀರಿಗೆ ನೀವೇ ಕಾರಣ. ನನಗಿನ್ನೂ ಓದಬೇಕು, ನನ್ನ ಕನಸುಗಳನ್ನು ನನಸು ಮಾಡಿಕೊಳ್ಬೇಕು ಅನ್ನೋ ಆಸೆ ಇತ್ತು. ಆದರೆ ನೀವು ಈಗಲೇ ನನ್ನ ಮೊಮ್ಮಕ್ಕಳ ಮದುವೆ ನೋಡಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ತಾನೇ ಅಪ್ಪ ಆತುರವಾಗಿ ನನ್ನ ನಿಶ್ಚಿತಾರ್ಥ ಮಾಡಿದ್ದು. 2 ತಿಂಗಳು ಬಿಟ್ಟು ಮದುವೆ? ಸೀರಿಯಸ್ಲಿ? ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಏನು ಓದಬೇಕು, ಕೆರಿಯರ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದರೆ ಇಲ್ಲಿ ನಾನು ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಅಲ್ಲಿ ಗಂಡ ಅತ್ತೆ ಮಾವನ ಚಾಕರಿ ಮಾಡ್ಕೊಂಡು ಇರಬೇಕು ಅಲ್ವಾ? ಅಳು ಒತ್ತರಿಸಿಕೊಂಡು ಬರ್ತಿದ್ರು. ಕಣ್ಣೀರು ತಡೆ ಹಿಡಿದು ಧ್ವನಿ ಹೇರಿಸಿ ಕೋಪದಲ್ಲಿ ಮಾತನಾಡುತ್ತಿದ್ದ ಮಗಳನ್ನು ತಮ್ಮ ಕಡೆಗೆ ತಿರುಗಿಸಿಕೊಂಡು ಅವಳ ಕೆನ್ನೆಯ ಮೇಲೆ ಜೋರಾಗಿ ಒಂದು ಹೇಟ್ ಹಾಕಿಬಿಟ್ರು ರಾಜಶೇಖರ್. ಒಂದು ದಿನಕ್ಕೂ ಅವಳ ಮೇಲೆ ಕೋಪ ಮಾಡಿಕೊಂಡು ಧ್ವನಿ ಏರಿಸಿ ಕೂಡ ರೇಗದೇ ಇದ್ದ ವ್ಯಕ್ತಿ ಇಂದು ಮಗಳ ಮೇಲೆ ಅತೀವವಾದ ಕೋಪ ಮಾಡಿಕೊಂಡು ಹಿಂದೆ ಮುಂದೆ ಯೋಚಿಸದೆ ಅವಳ ಮೇಲೆ ಕೈ ಮಾಡಿಬಿಟ್ರು. ರೀ, ಏನು ಮಾಡ್ತಾ ಇದ್ದೀರಾ? ಆಫೀಸ್ ಕೆಲಸ ಮುಗಿಸಿ ಸಂಜೆ 6ಕ್ಕೆ ಮನೆಗೆ ಹಿಂದಿರುಗ್ತಿದ್ದ ನೀವು ಗಂಡ ಇಂದು ಮಧ್ಯಾಹ್ನಕ್ಕೆ ಬಂದದ್ದು ಕಂಡು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಯಿತಾ ಅಂತ ಯೋಚಿಸಿ ಗಾಬರಿಯಲ್ಲಿ ಬಟ್ಟೆ ಒಣಗಿ ಆಗ್ತಾ ಇದ್ದ ಸಾವಿತ್ರಿಯವರು ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಮನೆಯೊಳಗೆ ಬಂದರೆ ಅವರ ಯಜಮಾನರು ಕೋಪದಲ್ಲಿ ಕುದ್ದು ಹೋಗುತ್ತಾ ಇರುವುದು ಅಲ್ಲದೆ ತಮ್ಮ ಮುದ್ದು ಮಗಳ ಮೇಲೆಯೇ ಕೈ ಮಾಡಿಬಿಟ್ರು. ಅವರ ಕೋಪಕ್ಕೆ ಕಾರಣ ಏನು ತಿಳಿಯದೆ ಮತ್ತೆ ಮಗಳ ಮೇಲೆ ಕೈ ಮಾಡಲು ಹೋದವರನ್ನು ತಡೆದು, ಏನಾಗಿದೆ ನಿಮಗೆ? ಒಂದು ದಿನಕ್ಕೂ ಶಾರು ಮೇಲೆ ಜೋರು ಮಾಡಿದವರಲ್ಲ. ನಾನೇ ಗದರಿದ್ರು ನನ್ನ ಬಾಯಿ ಮುಚ್ಚಿಸ್ತಾ ಇದ್ದವರು. ಇಂದೇನು ಎತ್ತ ಅಂತ ಹೇಳಿದೆ ಮನೆಗೆ ಬರ್ತಾ ಇದ್ದ ಹಾಗೆ ಇವಳ ಕಪಾಳಕ್ಕೆ ಹೊಡಿತಾ ಇದ್ದೀರಲ್ಲ, ಏನಾಗಿದೆ? ಏನು ವಿಷಯ ಅಂತಾದರೂ ಹೇಳಿ ಚೀರಿದ್ರು. ಏನು ಹೇಳೋದು ಸಾವಿತ್ರಿ, ನಮ್ಮ ಮಗಳು ಜಾಣೆ, ಬುದ್ಧಿವಂತೆ, ಅಪ್ಪ ಅಮ್ಮನ ಹೆಸರನ್ನು ಹಾಳು ಮಾಡಲ್ಲ ಅನ್ನೋ ಅತಿಯಾದ ನಂಬಿಕೆ ಇಟ್ಕೊಂಡಿದ್ವಲ್ಲ, ಒಂದೇ ಸಲಕ್ಕೆ ಎಲ್ಲವನ್ನ ಹಾಳು ಮಾಡಿಬಿಟ್ಲು. ಏನಾದರೂ ವಿಷಯ ಇದ್ದರೆ ಮೊದಲಿಗೆ ನಮ್ಮ ಹತ್ರ ಹೇಳ್ಬೇಕಿತ್ತು ತಾನೆ. ಆದರೆ ಇವಳು ಪಾಲಿಗೆ ಅಪ್ಪ ಅಮ್ಮ ಇದ್ದು ಸತ್ತಂತೆ ಅನಿಸುತ್ತೆ. ಅದಕ್ಕೆ ಆದಿತ್ಯನಿಗೆ ಕರೆ ಮಾಡಿ ನನಗೆ ನಿನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ, ನಿನಗೂ ಸಹ ನನ್ನ ಬಗ್ಗೆ ಪ್ರೀತಿ ಗೀತಿ ಇದ್ದಂಗೆ ಕಂಡಿಲ್ಲ, ಅದಕ್ಕೆ ನಾವು ಮದುವೆ ಆಗೋದು ಬೇಡ, ಈಗ ಆಗಿರುವ ನಿಶ್ಚಿತಾರ್ಥವನ್ನು ಸಹ ಮುರಿದುಕೊಂಡು ಬಿಡೋಣ. ಪ್ಲೀಸ್ ನೀವೇ ನಮ್ಮಿಬ್ಬರ ಮನೆಯವರ ಹತ್ರ ಮಾತಾಡಿ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳು ಅಂತ ಕೇಳ್ಕೊಂಡಿದ್ದಾಳೆ. ಪಾಪ ಆದಿ ಮಾವ, ನಾನು ಶಾರುಗಿಷ್ಟ ಇಲ್ಲ ಅಂದಿದ್ರೆ ಮೊದಲೇ ಹೇಳಬೇಕಿತ್ತು. ಎಂಗೇಜ್ಮೆಂಟ್ ಆಗೋವರೆಗೂ ಸುಮ್ಮನೆ ಇದ್ದು ಈಗ ಇಷ್ಟವಿಲ್ಲ ಅಂದರೆ ನನಗೆ ನೋವಾಗಲ್ವಾ? ಅಷ್ಟಕ್ಕೂ ನನಗೆ ಶಾರು ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು? ಅವಳನ್ನು ಕಪ್ಪೆ ಚಿಪ್ಪಿನೊಳಗೆ ಇರುವ ಮುತ್ತಿನ ಹಾಗೆ ಜೋಪಾನ ಮಾಡಬೇಕೆಂಬ ಆಸೆ ಹೊತ್ತಿದ್ದೀನಿ. ಅಮ್ಮ ಸಹ ನನ್ನ ಮದುವೆ ಗೊತ್ತಾದಾಗಿನಿಂದ 100 ಸಲ ಶಾರು ಇನ್ಮೇಲೆ ನಿನ್ನ ಜವಾಬ್ದಾರಿ, ಅವಳನ್ನು ಇನ್ಮೇಲೆ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೇ ಇದ್ದಾರೆ. ಆದರೆ ನಿಮ್ಮ ಮಗಳಿಗೆ ಫೀಲಿಂಗ್ಸ್ ಇಲ್ವಂತೆ. ಹಾಗಂದ್ರೆ ಏನು ಮಾವ ಅಂತ ಕಣ್ಣೀರು ಹಾಕುತ್ತಾ ಪೇಚಾಡ್ಕೊಂಡ. ನಿನ್ನೆ ಇನ್ನೂ ಇವಳ ಎದುರಿಗೆ ಕೈ ಮುಗಿದು ಬೇಡ್ಕೊಂಡಿದ್ದೆ, ನನ್ನ ತಂಗಿಯ ಎದುರು ತಲೆ ತಗ್ಗಿಸುವಂತೆ ಮಾಡಬೇಡ. ನನ್ನ ಕನಸು ನನ್ನ ಸಂಗೀತ ಅಂತ ಈಡೇರದ ಆಸೆ ಹೊತ್ತು ಮನೆ ಬಾಗಿಲಿಗೆ ಬಂದಿರುವ
ಬಂಗಾರದಂತಹ ಸಂಬಂಧವನ್ನು ಮುರಿದುಕೊಳ್ಬೇಡ ಅಂತ. ಆಗ ಸರಿ ಪಪ್ಪ, ನಾನು ಪೂರ್ತಿ ಮನಸ್ಸಿಂದ ಈ ಮದುವೆಗೆ ಒಪ್ಪಿಗೆ ಕೊಡ್ತೀನಿ. ನೀವು ನನ್ನ ಕಾರಣಕ್ಕೆ ಯಾರ ಎದುರಿಗೂ ತಲೆ ತಗ್ಗಿಸಲು ಬಿಡಲ್ಲ ಅಂತ ಹೇಳಿದ್ದೆ. ಆಮೇಲೆ ಏನಾಯಿತು? ಒಂದೇ ದಿನದಲ್ಲಿ ನೀನು ಕೊಟ್ಟಿದ್ದ ಮಾತನ್ನು ನೀನೇ ಮರೆತು ಬಿಟ್ಟ? ಕೋಪದಲ್ಲಿ ರಾಜಶೇಖರ್ ಹೌಹಾರಿದ್ರು. ಅಪ್ಪನ ಕೋಪ ಕಂಡು ತತ್ತರಿಸಿ ಹೋದ ಶಾರ್ವರಿ ಕಣ್ಣೀರು ಹಾಕುತ್ತಾ ತಲೆ ತಗ್ಗಿಸಿ ನಿಂತುಬಿಟ್ಲು. ಈಗ ಅವಳಿಗೆ ತನ್ನ ಅಪ್ಪನ ಪ್ರಶ್ನೆಗಳಿಗೆ ಏನು ಉತ್ತರಿಸಬೇಕು, ತಾನು ಯಾವ ಕಾರಣಕ್ಕೆ ಆದಿತ್ಯನಿಗೆ ಕರೆ ಮಾಡಿದ್ದು ಅಂತ ಹೇಗೆ ಅರ್ಥ ಮಾಡಿಸ್ಬೇಕು ತಿಳಿಯದಂತಾಯಿತು. ಇಷ್ಟೊತ್ತು ಕೋಪದಲ್ಲಿ ಕೂಗಾಡ್ತಾ ಇದ್ದ ರಾಜಶೇಖರ್ ಅವರು ಭಯಕ್ಕೆ ಸಣ್ಣದಾಗಿ ಕಂಪಿಸುತ್ತಾ ಇದ್ದ ಮಗಳ ಮುಖ ನೋಡಿ ಅವಳ ಮೇಲೆ ಕೈ ಮಾಡಬಾರ್ದಿತ್ತು ಅನ್ನೋ ಅನಿಸಿಕೆ ಮೂಡಿದ್ರು. ಮರುಕ್ಷಣವೇ ತನ್ನ ತಂಗಿಯ ಚುಚ್ಚು ಮಾತುಗಳು ನೆನಪಾಗಿ ಮತ್ತೆ ಕುಗ್ಗಿ ಹೋದರು. ಇಂದು ಬೆಳಗ್ಗೆ ತಂಗಿ ಮನೆಗೆ ಹೋಗ್ತಿದ್ದಂತೆ ರಾಜಶೇಖರ್ ಅವರ ಕಡೆಗೆ ಚೂಪು ನೋಟ ಬೀರಿ ಮನೆಯೊಳಗೆ ಬರಮಾಡಿಕೊಂಡ ಪವಿತ್ರ ಅವರು, ಎಷ್ಟು ದಿನದಿಂದ ನಮಗೆ ಹೀಗೆ ಅವಮಾನ ಮಾಡಬೇಕು ಅಂತ ಕಾದಿದ್ದೆ ಅಣ್ಣ, ಕೋಪದಲ್ಲಿ ಕೇಳಿದರು. ಏನಾಯಿತು ಪವಿತ್ರ? ಆದಿ ಕೂಡ ಫೋನ್ ಮಾಡಿ ಏನೋ ಅರ್ಜೆಂಟಾಗಿ ಮಾತಾಡಬೇಕು, ಮಧ್ಯಾಹ್ನ ಮನೆಗೆ ಬನ್ನಿ ಅಂತ ಕರೆದ. ಆದರೆ ಏನು ವಿಷಯ ಅಂತ ಹೇಳಲಿಲ್ಲ. ಯಾಕೋ ಅವನ ಧ್ವನಿ ತುಂಬ ಕುಗ್ಗಿತ್ತು. ಏನು ವಿಷಯ? ಮಧ್ಯಾಹ್ನದವರೆಗೂ ಕಾಯೋಕ್ಕಾಗದೆ ಈಗಲೇ ಕೆಲಸಕ್ಕೆ ರಜೆ ಹಾಕ್ಕೊಂಡು ಬಂದೆ. ಅದು ಸರಿ, ಮಹಾದೇವ್ ಅವರು ಹೇಗಿದ್ದಾರೆ? ಏನಾದರೂ ಸಮಸ್ಯೆ ಆಗಿದೆಯಾ? ಮನಸ್ಸಿನಲ್ಲಿ ಮೂಡಿದ ಅನುಮಾನವನ್ನು ಹೊರ ಹಾಕುತ್ತಿದ್ರೆ ವ್ಯಂಗ್ಯ ನಗು ಬೀರಿದ ಪವಿತ್ರ ಅವರು, ನಿನ್ನ ಭಾವನೆಗೆ ಏನೂ ಆಗಿಲ್ಲ ಅಣ್ಣ. ಆದರೆ ನಿನ್ನ ಮಗಳು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಆದಿಗೆ ಫೋನ್ ಮಾಡಿ ಹೇಳಿದ ವಿಷಯವನ್ನು ಅವರಿಗೆ ತಿಳಿಸಿದರೆ ಖಂಡಿತವಾಗಿ ಏನಾದರೂ ಆಗತ್ತೆ. ಅವರ ಧ್ವನಿಯಲ್ಲೇ ಇದ್ದ ಕಠೋರತೆ ರಾಜಶೇಖರ್ ಅವರ ಹೃದಯವನ್ನೇ ಇರಿದಂತಾಯಿತು. ಪವಿತ್ರ, ಅದೇನು ವಿಷಯ ಅಂತ ನೇರವಾಗಿ ಹೇಳಮ್ಮ. ಆದಿಗೆ ನಮ್ಮ ಶಾರು ಫೋನ್ ಮಾಡಿದ್ಲು ಅಂದರೆ ಅದರಲ್ಲಿ ತಪ್ಪೇನು? ಎಷ್ಟೇ ಆದರೂ ಆದಿ ಶಾರು ಮದುವೆ ಆಗೋ ಜೋಡಿ. ಏನೋ ವೈಯಕ್ತಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಇರುತ್ತೆ ಅನಿಸುತ್ತೆ. ಅದಕ್ಕೆಲ್ಲ ನೀನು ಹೀಗೆ ಬೇಸರ ಮಾಡಿಕೊಂಡ್ರೆ ಹೇಗೆ? ರಾಜಶೇಖರ್ ಅವರ ಮಾತಿಗೆ ಮತ್ತದೇ ವ್ಯಂಗ್ಯ ಮುಖ ಹೊತ್ತ ಪವಿತ್ರರವರು ಮದುವೆ ಆಗೋ ಹುಡುಗನ ಹತ್ರ ಅವರಿಬ್ಬರ ಸಂಸಾರಕ್ಕೆ ಸಂಬಂಧಪಟ್ಟಂತೆ ಅವರ ಭವಿಷ್ಯದ ಬಗ್ಗೆ ಮಾತಾಡೋಕ್ಕೆ ಕರೆ ಮಾಡಿದರೆ ನಾನು ಯಾಕಣ್ಣ ಇಷ್ಟೊಂದು ಬೇಸರ ಪಡ್ತಾ ಇದ್ದೆ? ನಿಮ್ಮ ಮಗಳು ಆದಿಗೆ ಫೋನ್ ಮಾಡಿದ್ದು ಅವಳಿಗೆ ಮದುವೆ ಇಷ್ಟವಿಲ್ಲ, ಈಗ ಆಗಿರುವ ನಿಶ್ಚಿತಾರ್ಥವನ್ನು ಮುರಿದುಕೊಂಡು ಬಿಡೋಣ ಅಂತ ಹೇಳೋಕೆ. ಈಗ ಹೇಳೋಣ, ನಿನ್ನ ಮಗಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಮೊದಲೇ ಹೇಳಬೇಕಿತ್ತು ತಾನೇ? ಅಥವಾ ನಿನ್ನ ಹೆಂಡತಿ ಏನಾದರೂ ನಮ್ಗೆ ಅವಮಾನ ಮಾಡಬೇಕು ಅಂತಲೇ ಮಗಳನ್ನು ಹೀಗೆ ಮಾಡು ಅಂತ ಹೇಳ್ಕೊಟ್ಟಿದ್ದಾರಾ? ಮೊದಲಿಂದಲೂ ಅತ್ತಿಗೆಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಎಷ್ಟೇ ಆದರೂ ನನ್ನ ಗಂಡ ಈ ಊರಲ್ಲೇ ದೊಡ್ಡ ಹೆಸರು ಮಾಡಿರುವ ಕಾಂಟ್ರಾಕ್ಟರ್, ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಇರೋ ಕಂಪನಿ ನಡೆಸ್ತಾ ಇದ್ದಾರೆ. ಈಗ ಮಗನಿಗೂ ಸರ್ಕಾರಿ ಕೆಲಸ ಸಿಕ್ಕಿದೆ. ನಿನ್ನ ಹಾಗೆ ಅವನೇನು ಗುಮಾಸ್ತನ ಕೆಲಸ ಮಾಡಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ಆಫೀಸರ್ ಆಗಿದ್ದಾನೆ. ಅದಕ್ಕೆ ನಮ್ಮನ್ನೆಲ್ಲ ನೋಡಿದ್ರೆ ಸಾಕು ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ನಮ್ಮ ಆಸ್ತಿ ಪಾಸ್ತಿ ಮುಂದೆ ನನ್ನ ಮಗ ಮತ್ತು ನಿನ್ನ ಮಗಳಿಗೆ ಸೇರಿದ್ದು ಅನ್ನೋದು ತಿಳಿದಿದ್ರೂ ಅದ್ಯಾಕೋ ಒಳಗೊಳಗೆ ಒಂಥರ ಮರಗ್ತಾರೆ. ಏನೇ ಆಗಲಿ ಸಾಕೇತ್ ನಮ್ಮ ಆದಿ ಮುಂದೆ ಯಾವ ವಿಷಯದಲ್ಲೂ ಸರಿಸಾಟಿ ಇಲ್ವಲ್ಲ, ಅದಕ್ಕೆ ಅತ್ತಿಗೆಗೆ ಈ ಕೋಪ ಅನಿಸುತ್ತೆ. ನಿನಗೂ ಇದೇ ವಿಷಯಕ್ಕೆ ನನ್ನ ಮೇಲೆ ಅಸಮಾಧಾನ ಇದ್ದರೆ ಮೊದಲೇ ಹೇಳಬೇಕಿತ್ತು ಅಣ್ಣ. ನಿಶ್ಚಿತಾರ್ಥ ಮುಗಿದು ಮದುವೆ ತಯಾರಿಗಳು ಶುರುವಾದ ಮೇಲೆ ಹೀಗೆಲ್ಲ ಹುಡುಗಿ ಕೈಯಲ್ಲಿ ಫೋನ್ ಮಾಡಿಸಿ ಹೇಳಿಸೋದಲ್ಲ. ಪರೋಕ್ಷವಾಗಿ ಅಣ್ಣನೂ ಸಹ ತನ್ನ ವಿರುದ್ಧ ಪಿತೂರಿ ಮಾಡುತ್ತಾ ಇರುವನು ಅನ್ನೋ ಆಪಾದನೆ ಹಾಕಿದ್ರು. ನೋಡು ಪವಿತ್ರ, ಶಾರು ಫೋನ್ ಮಾಡಿ ಈ ಮದುವೆ ಬೇಡ ಅಂತ ಹೇಳಿದ್ದು ತಪ್ಪೆ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಅವಳಿಗೆ ಹೀಗೆ ಮಾಡು ಅಂತ ನಾನಾಗಲಿ ಸಾವಿತ್ರಿ ಆಗಲಿ ಹೇಳಿಕೊಟ್ಟಿಲ್ಲ. ನೆನ್ನೆ ನಿಶ್ಚಿತಾರ್ಥ ಇದ್ದ ಕಾರಣ ಸಂಗೀತ ಸ್ಪರ್ಧೆಯ ಆಡಿಷನ್ನಲ್ಲಿ ಭಾಗವಹಿಸೋಕೆ ಆಗಿಲ್ಲ ಅನ್ನೋ ಬೇಸರದಲ್ಲಿ ಶಾರು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿ ತಂಗಿಯ ಕೋಪ ಕಡಿಮೆ ಮಾಡಲು ಸಾಕಷ್ಟು ಸಲ ಕ್ಷಮಾಪಣೆ ಕೋರಿ ಕೊನೆಗೂ ಪವಿತ್ರ ಅವರ ಮನಸ್ಸನ್ನು ಓಲೈಸಿ ಮನೆಯಿಂದ ಹೊರಟವರು ನೇರ ಆದಿ ಆಫೀಸ್ಗೆ ಹೋಗಿ ಅಲ್ಲಿ ಅವನ ಬಳಿಯೂ ಕ್ಷಮಾಪಣೆ ಕೋರಿದ್ರು. ಮಾವನನ್ನು ತಾನು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿರುವೆ ಅಂತ ಹೇಳಿದ್ದೂ ಅಲ್ಲದೆ ಶಾರ್ವರಿನ ನಾನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿ
ಸಂಜೆ ಮನೆಗೆ ಬಂದು ಅವಳನ್ನು ಕಾಣುವುದಾಗಿ ತಿಳಿಸ್ದ. ಆಸ್ತಿ, ಅಂತಸ್ತು, ಗುಣ ಯಾವುದರಲ್ಲೂ ಕಡಿಮೆ ಇಲ್ಲದ ಆದಿ ಜೊತೆಗೆ ಮದುವೆ ಮುರಿದುಕೊಳ್ಳುವ ಬಗ್ಗೆ ಶಾರ್ವರಿ ಯೋಚಿಸಿದ್ದು ಅಲ್ಲದೆ ಅದನ್ನು ನೇರವಾಗಿ ಅವನಿಗೆ ಫೋನ್ ಮಾಡಿ ಹೇಳಿರುವ ರೀತಿ ಇಷ್ಟವಾಗದೆ ಮಗಳ ಮೇಲೆ ರಾಜಶೇಖರ್ ಅವರಿಗೆ ಅತೀವವಾದ ಕೋಪ ತರಿಸ್ಬಿಟ್ಟಿತ್ತು. ನನ್ನ ಮಗಳು ನನ್ನ ನಿರ್ಧಾರವನ್ನು ಈ ಮಟ್ಟಿಗೆ ತಿರಸ್ಕರಿಸುತ್ತಾಳೆಂದು ಎಣಿಸಿರಲಿಲ್ಲ. ದಾರಿ ಉದ್ದಕ್ಕೂ ಮಗಳಿಂದ ಮೋಸ ಹೋದ ಭಾವದಲ್ಲಿ ಕೋಪ ಕೆರಳಿಸಿಕೊಂಡು ಮನೆಗೆ ಬಂದವರು ಹಿಂದೆ ಮುಂದೆ ಯೋಚಿಸದೆ ಅವಳ ಮೇಲೆ ಕೈ ಮಾಡಿಬಿಟ್ಟಿದ್ರು. ಪಪ್ಪ, ಸಾರಿ, ನನ್ನಿಂದ ನಿಮಗೆ ತುಂಬ ನೋವಾಗಿದೆ ಅಂತ ಗೊತ್ತು. ಆದರೆ ನಾನೇನು ಮಾಡಲಿ, ಮದುವೆ ಆಗಿ ಬರೀ ಆದಿ ಹೆಂಡತಿ ಅಂತ ನನ್ನದೇ ಆದ ಯಾವ ಸ್ವಂತ ಅಸ್ತಿತ್ವವಿಲ್ಲದ ಜೀವನ ನಡೆಸೋಕೆ ಇಷ್ಟ ಇಲ್ಲ. ಏನಾದರೂ ಸಾಧನೆ ಮಾಡಬೇಕು, ಅದರಲ್ಲೂ ನನ್ನ ನೆಚ್ಚಿನ ಸಂಗೀತ ಕ್ಷೇತ್ರದಲ್ಲಿ ನನ್ನದೇ ಛಾಪು ಮೂಡಿಸಬೇಕೆಂಬ ಕನಸಿದೆ. ಈ ಕನಸು ನನ್ನ ನಿದ್ದೆ ಕೆಡಿಸಿದೆ ಪಪ್ಪ. ದಿನ ಬೆಳಗ್ಗೆ ರಾತ್ರಿ ಊಟ ಮಾಡುವಾಗ, ಮನೆ ಕೆಲಸ ಮಾಡುವಾಗ ಯಾವಾಗಲೂ ಆ ಕನಸು ಯಾವಾಗ ನನಸಾಗತ್ತೆ ಅನ್ನೋ ಆಲೋಚನೆಯೇ ನನ್ನ ತಲೆಯಲ್ಲಿ ಸುಳಿದಾಡ್ತಾ ಇರುತ್ತೆ. ಇಷ್ಟೊಂದು ಕಾಡುವ ಈ ಕನಸನ್ನು ನನಸು ಮಾಡಿಕೊಳ್ಳುವವರೆಗೂ ನಾನು ಬೇರೆ ವಿಷಯಗಳ ಬಗ್ಗೆ ಯೋಚಿಸಲಾರೆ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ ಪಪ್ಪ. ಬಿಕ್ಕತ್ತಲೇ ಶಾರ್ವರಿ ಅವಳ ತಂದೆಯ ಬಳಿ ತನ್ನ ಮನವಿ ಮಂಡಿಸಿದರೆ ಮಗಳನ್ನೇ ದುರುಗುಟ್ಟಿಕೊಂಡು ನೋಡಿದ ರಾಜಶೇಖರ್ ಅವರು, ಸಂಗೀತ ಕಲಿಯುವ ಪ್ರತಿ ಮಗು ಸಹ ತಾನು ಮುಂದೆ ದೊಡ್ಡ ಗಾಯಕ ಆಗಬೇಕು ಅಂತ ಕನಸು ಕಾಣುತ್ತೆ. ಆದರೆ ಸಂಗೀತ ಕಲಿತವರೆಲ್ಲ ನೀನು ಹೇಳಿದ ಹಾಗೆ ದೊಡ್ಡ ಗಾಯಕರು ಆಗಲ್ಲ ಶಾರು. ಕಾಣೋ ಕನಸು ಸ್ವಲ್ಪವಾದರೂ ವಾಸ್ತವಕ್ಕೆ ಹತ್ತಿರ ಇರಬೇಕು. ನೀನು ಹೇಳೋ ಹಾಗೆ ದೊಡ್ಡ ಸಿಂಗರ್ ಆಗೋದು ಅಂದ್ರೇನು? ನಿನ್ನ ಸ್ಕೂಲ್ ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ಸ್ಟೇಜ್ ಮೇಲೆ ನಿಂತು ಮೈಕ್ ಹಿಡಿದು ಆಡುವಷ್ಟು ಸುಲಭ ಅಂದ್ಕೊಂಡ್ಯಾ? ಅಷ್ಟಕ್ಕೂ ನಿನ್ನ ಸಿಂಗರ್ ಮಾಡುವ ಯಾವ ಆಲೋಚನೆಯೂ ನನಗಿಲ್ಲ. ಈಗ ಊಟ ಮಾಡಿಲ್ಲ ಅಂದರೆ ಊಟ ಮಾಡಿ ರೂಮ್ಗೆ ಹೋಗಿ ತೆಪ್ಪಗೆ ಸ್ವಲ್ಪ ಹೊತ್ತು ಮಲಗು. ಸಂಜೆ ಆದಿ ಬರ್ತೀನಿ ಅಂತ ಹೇಳಿದ್ದಾನೆ. ಜೊತೆಗೆ ಅವನ ತಂದೆ ತಾಯಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಆದಿ ಬಂದಾಗ ಅವನ ಬಳಿ ಕ್ಷಮಾಪಣೆ ಕೇಳಿ ನೀನು ಮದುವೆ ಆಗೋಕೆ ಸಿದ್ಧಳಿದ್ದೀಯಾ ಅಂತ ಹೇಳಬೇಕು, ಗೊತ್ತಾಯ್ತಾ? ಕೋಪದಲ್ಲಿ ಧ್ವನಿ ಏರಿಸಿ ಹೇಳಿದರೆ ಕಣ್ಣೀರು ಹಾಕುತ್ತಾ ತನ್ನ ತಂದೆಗೆ ಯಾವುದೇ ಉತ್ತರ ಕೊಡದೆ ರೂಮ್ ಒಳಗೆ ಓಡಿ ಹೋದ್ಲು. ಇದೆಲ್ಲ ನಿನ್ನಿಂದಲೇ ಆಗಿದ್ದು ಸಾವಿತ್ರಿ. ಯಾವಾಗ ನೋಡಿದ್ರೂ ನನ್ನ ಮಗಳ ತಲೆಯಲ್ಲಿ ಸಂಗೀತ, ಸ್ವರ, ತಾಳ, ರಾಗ, ಲಯ ಅಂತ ನಿನ್ನ ಸಂಗೀತದ ವ್ಯಾಮೋಹವನ್ನು ತುಂಬಿಬಿಟ್ಟೆ. ಈಗ ನೋಡು, ಚಿನ್ನದಂಥ ಗಂಡನ್ನು ಬೇಡ ಅಂದು ಶ್ರುತಿ ಪೆಟ್ಟಿಗೆ ಹಿಡಿದು ಸಿಂಗರ್ ಆಗ್ತೀನಿ ಅಂತಾಳೆ. ಹೆಂಡತಿಯ ಮೇಲೂ ರೇಗಿದ್ರು. ಹೌದ್ರಿ, ನನ್ನ ಮಗಳು ದೊಡ್ಡ ಸಿಂಗರ್ ಆಗಲಿ ಅಂತ ಆಸೆ ಪಟ್ಟಿದ್ದೆ. ಅದರಲ್ಲಿ ತಪ್ಪೇನಿದೆ? ಅಷ್ಟಕ್ಕೂ ನೀವ್ಯಾಕೆ ಆ ಆದಿತ್ಯನನ್ನು ಬಿಟ್ಟರೆ ಈ ಭೂಮಿ ಮೇಲೆ ಬೇರೆ ಯಾವ ಗಂಡು ಇಲ್ಲವೇ ಇಲ್ಲ ಅನ್ನೋ ಹಾಗೆ ಆಡ್ತಾ ಇದ್ದೀರಾ? ಮಗಳ ಮೇಲೆ ಮೊದಲ ಬಾರಿಗೆ ಕೈ ಮಾಡಿದ್ದು ಅಲ್ಲದೆ ಅವಳನ್ನು ಬಾಯಿಗೆ ಬಂದ ಹಾಗೆ ಬೈದು ಅವಳಿಗಿಂತ ಸೋದರಳಿಯನ ಮೇಲೆಯೇ ಹೆಚ್ಚು ಒಲವು ತೋರಿದ ಗಂಡನ ಮೇಲೆ ಇವರಿಗೂ ಮುನಿಸು ಹೆಚ್ಚಿತ್ತು. ಅದಕ್ಕೆ ಶಾರುಗೆ ಮಾತ್ರ ಅಲ್ಲ, ತಮಗೂ ಈ ಸಂಬಂಧ ಇಷ್ಟ ಇಲ್ಲ ಅಂದರೆ ಮುಖ ಗಂಟಿಕ್ಕಿಕೊಂಡು ನಿನಗಿಷ್ಟ ಇದ್ದರೂ ಇಲ್ಲ ಅಂದರೂ ನನ್ನ ಮಗಳ ಮದುವೆ ಆದಿ ಜೊತೆಗೆ ನಡೆಯುತ್ತೆ. ವರ್ಷಗಳ ಹಿಂದೆಯೇ ನನ್ನ ತಂಗಿಗೆ ಇವಳೇ ನಿನ್ನ ಸೊಸೆ, ನಿನ್ನ ಮಗನ ಹೆಂಡತಿ ಅಂತ ಮಾತು ಕೊಟ್ಟಿದ್ದೆ. ನಾನು ಪ್ರಾಣ ಬೇಕಾದರೂ ಬಿಡ್ತೀನಿ, ಮಾತಿಗೆ ಮಾತ್ರ ತಪ್ಪಲ್ಲ. ಸಾವಿತ್ರಿ ಹೇಳಿ ಎದ್ದು ಹೋದವರ ಕಡೆಗೆ ನೋಡಿ ತಲೆ ಚಚ್ಚಿಕೊಂಡವರು, ಏನು ದೊಡ್ಡ ಕಲಿಯುಗದ ಶ್ರೀರಾಮಚಂದ್ರ ಇವರು, ಕೊಟ್ಟ ಮಾತಂತೆ ಅದಕ್ಕೆ ತಕ್ಕಂತೆ ನಡೀತಾರಂತೆ. ಅದೇನು ಕರ್ಮ ಮಾಡಿದ್ದೆ ಅಂತ ಇವರನ್ನು ಕಟ್ಕೊಂಡೋ. ನನ್ನ ಅಪ್ಪಾಜಿಗೂ ಇವರೇನ ಸಿಕ್ಕಿದ್ದು ನನ್ನ ಗಂಟು ಹಾಕೋಕೆ? ನನ್ನದಾದರೂ ಹಾಳಾಗೋಗ್ಲಿ, ನನ್ನ ಮಗಳ ಭವಿಷ್ಯ ನೆನೆಸ್ಕೊಂಡ್ರೆ ದಿಗಿಲಾಗ್ತಾ ಇದೆ. ಇದೊಂದು ಹುಚ್ಚು ಹುಡುಗಿ ತನ್ನೆಲ್ಲ ಏನೇನೋ ಯೋಚಿಸ್ಕೊಂಡು ಆ ಅಮ್ಮನ ಗುಮ್ಮನಿಗೆ ಕರೆ ಮಾಡುವ ಬದಲು ನನ್ನ ಹತ್ರವೇ ಹೀಗೀಗೆ ಅಂತ ಹೇಳಿದ್ದರೆ ಈ ಮದುವೆ ತಪ್ಪಿಸೋಕೆ ಬೇರೆ ಏನಾದರೂ ದಾರಿ ಹುಡುಕ್ಬೋದಿತ್ತು. ಓದಿನ ವಿಷಯದಲ್ಲಿ ಬುದ್ಧಿವಂತೆ ಆದರೂ ಸ್ವಲ್ಪವೂ ಕುಯುಕ್ತಿ ಬುದ್ಧಿ ಇಲ್ಲದ ನನ್ನ ಕಂದನನ್ನು ಹೇಗಪ್ಪ ಆ ಅಮ್ಮ ಮಗನ ಕಪಿಮುಷ್ಟಿಯಿಂದ ಕಾಪಾಡಲಿ? ನಂಜುಂಡೇಶ್ವರ, ಬರುವ ಸೋಮವಾರವೇ ಬಂದು ನಿನ್ನ ಸನ್ನಿಧಾನದಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ಏನಾದರೂ ಮಾಡಿ ಶಾರು ಮದುವೆ ಆ ಆದಿ ಜೊತೆಗೆ ಆಗದೇ ಇರೋ ಹಾಗೆ ಮಾಡಪ್ಪ.
ನಿಂತಲ್ಲೇ ಕೈ ಮುಗಿದು ಭಗವಂತನ ಪ್ರಾರ್ಥನೆ ಮಾಡುತ್ತಾ ಇದ್ದ ಸಾವಿತ್ರಿ ಅವರು ಮಗಳ ರೂಮ್ನಲ್ಲಿ ಏನೋ ಸದ್ದಾಗಿದ್ದನ್ನು ಕೇಳಿ, ಶಾರಮ್ಮ, ಶಾರು, ಏನಮ್ಮ ಅದು ಸದ್ದು, ಏನು ಮಾಡ್ಕೊಂಡ್ಯಮ್ಮ ಕೂಗುತ್ತಾ ಮಗಳ ರೂಮಿಗೆ ಓಡಿ ಹೋದರೆ ರಾಜಶೇಖರ್ ಅವರು ಮಗಳು ಗೋಡೆಗಳ ಮೇಲೆ ಅಂಟಿಸಿಕೊಂಡಿದ್ದ ಹೆಸರಾಂತ ಗಾಯಕರ ಪಟಗಳನ್ನು ಕಿತ್ತು ಹಾಕ್ತಾ ಇದ್ರು. ಪಪ್ಪ, ಏನು ಮಾಡ್ತಾ ಇದ್ದೀರಾ? ನನ್ನ ಮೇಲಿನ ಕೋಪಕ್ಕೆ ಈ ಪೋಸ್ಟರ್ಸ್ಗಳನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಕಣ್ಣೀರು ಹಾಕುತ್ತಲೇ ಅವರ ತಂದೆಯನ್ನು ತಡೆಯುವ ಪ್ರಯತ್ನ ಮಾಡಿದ್ರೆ ಒರಟಾಗಿ ಮಗಳನ್ನು ಸರಿಸಿ, ಎಂದೋ ನಾನು ಈ ಕೆಲಸ ಮಾಡಿದರೆ ನಿನ್ನ ತಲೆಗೆ ಇವ್ರುಗಳ ಹಾಗೆ ನೀನು ಗಾಯಕಿ ಆಗಬೇಕು ಅನ್ನೋ ಹುಚ್ಚು ಏರುತ್ತಲೇ ಇರಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಸ್ವಲ್ಪ ಹೊತ್ತು ಕೂತು ವಾಸ್ತವನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡು. ನಿನ್ನ ಎಂಗೇಜ್ಮೆಂಟ್ ಆಗಿದೆ, 2 ತಿಂಗಳಲ್ಲಿ ಮದುವೆನೂ ಆಗತ್ತೆ. ನಿನ್ನ ಭವಿಷ್ಯ ಇರೋದು ಆದಿ ಜೊತೆಗೆ ಅಷ್ಟೆ. ಅದನ್ನು ಬಿಟ್ಟು ಇನ್ಯಾವ ಮಾತು ಬೇಡ ಶಾರು. ಅಪ್ಪನ ಕೋಪ, ಹುಚ್ಚಾಟ ಸಹಿಸದಾಗಿ ಒಂದೇ ಸಮನೆ ಕಣ್ಣೀರು ಹಾಕುತ್ತಾ ಇರುವ ಶಾರ್ವರಿಗೆ ಸಾವಿತ್ರಿಯವರು ಎಷ್ಟೇ ಸಮಾಧಾನ ಮಾಡಿದ್ರೂ ಕಣ್ಣೀರ ಧಾರೆ ಹರಿಯುತ್ತಲೇ ಇದೆ. ಅಪ್ಪನ ಈ ಪರಿಯ ಕೋಪದ ತಾಪವನ್ನು ಸಹಿಸದಾಗಿ ಹತ್ತು ಹೈರಾಣಾಗಿದ್ದ ಹುಡುಗಿ ರೂಮ್ನ ಮೂಲೆಯಲ್ಲಿ ಮಂಡಿಯಲ್ಲಿ ಮುಖ ಹುದುಗಿಸಿ ಕೂತು ಇನ್ನೂ ಬಿಕ್ಕುತ್ತಲೇ ಇದ್ದರೆ ಸಾವಿತ್ರಿ ಅವರಿಗೆ ಶಾರ್ವರಿನ ಸಮಾಧಾನ ಮಾಡುವ ರೀತಿಯೇ ತಿಳಿಯುತ್ತಿಲ್ಲ. ಕಾಲೇಜ್ ಮುಗಿಸಿ ಬಂದ ಮಗನ ಹತ್ತಿರ ಮನೆಯಲ್ಲಿ ನಡೆದ ವಿಚಾರವನ್ನೆಲ್ಲ ತಿಳಿಸಿ ಅಕ್ಕನ ಜೊತೆಗೆ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಓದ್ಕೊಳ್ಳೋಕೆ ಹೋಗು ಎಂದವರು ಕಾಫಿ ಮಾಡಿಕೊಂಡು ಬರುವೆ ಎಂದು ಅಡುಗೆ ಮನೆಗೆ ಎದ್ದು ಹೋದರು. ಶಾರು, ಯಾಕೆ ಅಳ್ತಾ ಇದೆಯಾ? ಈಗ ಅಳ್ತಾ ಕೂತ್ರೆ ಏನಾದರೂ ಪ್ರಾಬ್ಲಮ್ ಕಡಿಮೆ ಆಗತ್ತಾ? ಇಂಥದ್ದೂ ಇಲ್ಲ, ಸುಮ್ಮನೆ ಹತ್ತು ತಲೆನೋವು ಬರೆಸ್ಕೊಳ್ತೀಯ ಅಷ್ಟೆ. ಸಾಕೇತ್ ಮಾತಿಗೂ ಸಮಾಧಾನಗೊಳ್ಳದೆ ಕಣ್ಣೀರು ಹಾಕುತ್ತಲೇ ಇದ್ದ ಅಕ್ಕನ ದುಃಖ ಕಡಿಮೆ ಮಾಡುವ ರೀತಿ ತಿಳಿಯದಾಯಿತು. ಸುಮ್ಮನೆ ಅಕ್ಕನ ಪಕ್ಕ ಕೂತು ಅವಳನ್ನೇ ನೋಡುತ್ತಾ ಇದ್ದವನ ತಲೆಯಲ್ಲಿ ಸಣ್ಣದೊಂದು ಐಡಿಯಾ ಹೊಳೆಯಿತು. 1 ನಿಮಿಷ ಬಂದೇ ಇರು ಅಂತ ಹೇಳಿ ಎದ್ದು ತನ್ನ ತಂದೆಯ ರೂಮಿಗೆ ಹೋದ ಸಾಕೇತ್, ಪಪ್ಪ, ಶಾರು ಆಗ್ಲಿಂದ ಒಂದೇ ಸಮನೆ ಅಳ್ತಾ ಇದ್ದಾಳೆ. ಪಾಪ ಅವಳು ಅಂಥದ್ದೇನು ಮಹಾ ಆಸೆ ಪಟ್ಲು. ಒಂದೇ ಒಂದು ಸಲ ತನ್ನ ಟ್ಯಾಲೆಂಟ್ನ ಜನಗಳ ಎದುರಿಗೆ ಪ್ರದರ್ಶನ ಮಾಡಬೇಕು ಅಂತ ಅಷ್ಟೇ ತಾನೇ. ಹೇಗಿದ್ರೂ ಮದುವೆಗೆ 2 ತಿಂಗಳು ಟೈಮ್ ಇದೆ ಅಲ್ವಾ ಪಪ್ಪ? ಆ ಟೈಮ್ ಒಳಗೆ ಅವಳಿಗೆ ಅವಳ ಕನಸನ್ನು ಈಡೇರಿಸಿಕೊಳ್ಳುವ ಅವಕಾಶ ಕಲ್ಪಿಸಿಕೊಡಿ. ಒಂದು ಸಲ ಅವಳ ಆಸೆ ನೆರವೇರಿಬಿಟ್ರೆ ಅವಳಿಗೂ ನೆಮ್ಮದಿ, ಅವಳ ಖುಷಿ ನೋಡಿ ನಮಗೂ ನೆಮ್ಮದಿ ಅಲ್ವಾ ಪಪ್ಪ? ಆದಿ ಹತ್ರ ಬೇಕಾದರೆ ನಾನೇ ಮಾತಾಡ್ತೀನಿ. ಶಾರ್ವರಿ ಹಾಗೆ ಭಾವುಕ ಜೀವಿ ಅಲ್ಲದೆ ಇದ್ದರೂ ಸಣ್ಣ ವಯಸ್ಸಿಗೆ ಪ್ರಬುದ್ಧವಾಗಿ ಯೋಚಿಸುವ ಸಾಕೇತ್ನ ಮಾತು ಕೇಳಿ ರಾಜಶೇಖರ್ ಅವರು ಶಾರುಗೆ ಒಮ್ಮೆ ಸ್ಟೇಜ್ ಹತ್ತುವ ಆಸೆ ಮಾತ್ರ ಇಲ್ಲ ಸಾಕು, ಅವಳಿಗೆ ತಾನು ದೊಡ್ಡ ಸಿಂಗರ್ ಆಗಬೇಕು ಅನ್ನೋ ಹಂಬಲ ಕೂಡ ಇದೆ. ಅದಕ್ಕಾಗಿ ಮದುವೆಯೇ ಬೇಡ ಅಂತ ಎಷ್ಟು ಸಲೀಸಾಗಿ ಹೇಳಿಬಿಟ್ಲು ಗೊತ್ತಾ? ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.